ಆಚರಣೆಯ ದಿನಾಂಕದ ಬಗ್ಗೆ ಗೊಂದಲ ಬೇಡ. ಜನವರಿ 14 ಅಲ್ಲ ಸಂಕ್ರಾಂತಿ, ಜನವರಿ 15. ಹೌದು, ಸಂಕ್ರಾಂತಿಯ ಆಚರಣೆ ಯಾವತ್ತು ಅನ್ನೋದ್ರ ಬಗ್ಗೆ ಗೊಂದಲವೇ ಬೇಡ. ಜನವರಿ 14 ಸಂಕ್ರಾಂತಿ ಅಲ್ಲ, ಜನವರಿ 15ರಂದು ಸಂಕ್ರಮಣ ಇದೆ. ಮಕರ ಸಂಕ್ರಮಣ ಇರೋದು ಜನವರಿ 15ರಂದು. ಜನವರಿ 14ರಂದು ಮಕರ ರಾಶಿಯ ಕಡೆಗೆ ಸಾಗುವಂತಹ ಸೂರ್ಯ ಮಧ್ಯಾಹ್ನ 3:13ಕ್ಕೆ ಮಕರ ರಾಶಿಯತ್ತ ಸೂರ್ಯ ಬರ್ತಾನೆ. ಜನವರಿ 15ರ ಸೂರ್ಯೋದಯದ ನಂತರ ಸಂಕ್ರಾಂತಿ ಆಚರಣೆ ಇರುತ್ತೆ. ಜನವರಿ 15ರಂದು ಸಂಕ್ರಾಂತಿ ಆಚರಣೆಯಿಂದ ಶುಭ ಫಲಗಳು ಕೂಡ ಇದೆ. ಜೊತೆಗೆ ಅಶುಭ ಫಲಗಳನ್ನು ಕೂಡ ಸಂಕ್ರಾಂತಿಯ ಫಲವಾಗಿ ನಾವು ನೋಡ್ತೇವೆ. ಜನವರಿ 14 ಅಲ್ಲ, ಜನವರಿ 15 ಅಂತ ಸಾಕಷ್ಟು ಜ್ಯೋತಿಷಿಗಳು ಈಗ ಅಭಿಪ್ರಾಯವನ್ನ ಪಟ್ಟಿರುವಂಥದ್ದು. ಜನವರಿ 14 ಮಕರ ರಾಶಿಯತ್ತ ಸೂರ್ಯ ಬರ್ತಾನೆ, ಆದರೆ ಸೂರ್ಯೋದಯಕ್ಕೆ ಇದು ಇರೋದಿಲ್ಲ, ಸೂರ್ಯ ಬರೋದಿಲ್ಲ. ಹಾಗಾಗಿ ಜನವರಿ 15ರಂದು ಸೂರ್ಯೋದಯ ನಂತರ ಸಂಕ್ರಾಂತಿಯನ್ನ ಆಚರಣೆ ಮಾಡಬೇಕು ಅಂತ ಜ್ಯೋತಿಷಿಗಳು ಅಭಿಪ್ರಾಯವನ್ನ ಪಡ್ತಿದ್ದಾರೆ. ಈಗ ನೋಡಿ, ಜನವರಿ 15ನೇ ತಾರೀಕು ಈ ವರ್ಷ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. 14, 15 ಅಂತ ನನಗೆ ಗೊತ್ತಿರುವ ಪ್ರಕಾರ, ನನ್ನ ನಾಲೆಜ್ ನ ಪ್ರಕಾರ ಸೂರ್ಯ ಸಂಕ್ರಮಣ ಆಗ್ತಾ ಇರುವಂತದ್ದು 15ನೇ ತಾರೀಕು ಆಗಿರೋದ್ರಿಂದ 15ನೇ ತಾರೀಕೆ ಹಬ್ಬ ಇರುವಂತದ್ದು. 14ನೇ ತಾರೀಕು ನೀವು ಭೋಗಿ ಹಬ್ಬ ಅಂತ ಮಾಡ್ತೀವಿ. ಭೋಗಿ ಹಬ್ಬ ಮೊದಲನೇ ದಿನ ಆದ್ರೆ ನೆಕ್ಸ್ಟ್ ಡೇ ಮಕರ ಸಂಕ್ರಮಣ, 3ನೇ ದಿನ ಕನುಮ ಅಂತ ಮಾಡ್ತೀವಿ. ಕನುಮ ಅಂತ ಹೇಳ್ಬಿಟ್ಟು ಮಾಡುವಂತದ್ದು ಅಂತ. ಸೊ ಒಟ್ಟು 3 ದಿನದ ಹಬ್ಬ. ಈಗ ನೋಡಿ, ಜನವರಿ 15ನೇ ತಾರೀಕು ಈ ವರ್ಷ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. 14, 15 ಅಂತ ನನಗೆ ಗೊತ್ತಿರುವ ಪ್ರಕಾರ, ನನ್ನ ನಾಲೆಜ್ ನ ಪ್ರಕಾರ ಸೂರ್ಯ ಸಂಕ್ರಮಣ ಆಗ್ತಾ ಇರುವಂತದ್ದು 15ನೇ ತಾರೀಕು ಆಗಿರೋದ್ರಿಂದ 15ನೇ ತಾರೀಕೆ ಹಬ್ಬ ಇರುವಂತದ್ದು. 14ನೇ ತಾರೀಕು ನೀವು ಭೋಗಿ ಹಬ್ಬ ಅಂತ ಮಾಡ್ತೀವಿ. ಭೋಗಿ ಹಬ್ಬ ಮೊದಲನೇ ದಿನ ಆದ್ರೆ ನೆಕ್ಸ್ಟ್ ಡೇ ಮಕರ ಸಂಕ್ರಮಣ, 3ನೇ ದಿನ ಕನುಮ ಅಂತ ಮಾಡ್ತೀವಿ. ಕನುಮ ಅಂತ ಹೇಳ್ಬಿಟ್ಟು ಮಾಡುವಂತದ್ದು ಅಂತ. ಸೊ ಒಟ್ಟು 3 ದಿನದ ಹಬ್ಬ. ಈಗ ನೋಡಿ, ಜನವರಿ 15ನೇ ತಾರೀಕು ಈ ವರ್ಷ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. 14, 15 ಅಂತ ನನಗೆ ಗೊತ್ತಿರುವ ಪ್ರಕಾರ, ನನ್ನ ನಾಲೆಜ್ ನ ಪ್ರಕಾರ ಸೂರ್ಯ ಸಂಕ್ರಮಣ ಆಗ್ತಾ ಇದೆ. ಇದು ಕೆಲವರಿಗೆ ಈ ಗೊಂದಲ ಇದೆ. ಯಾಕೆಂದ್ರೆ 14ನೇ ತಾರೀಕೆ ಸೂರ್ಯ ಸಂಕ್ರಮಣ ಸಂಭವಿಸುತ್ತೆ. ಅಂದ್ರೆ ಸೂರ್ಯನ ಮಕರ ರಾಶಿ ಪ್ರವೇಶ ಮಧ್ಯಾಹ್ನ ಸುಮಾರು 3 ಗಂಟೆ ಅಷ್ಟೊತ್ತಿಗೆ ಆಗ್ಬಿಡುತ್ತೆ 14ನೇ ತಾರೀಕೆ. ಹಾಗಾಗಿ 14ನೇ ತಾರೀಕು ಸಂಕ್ರಮಣವ, 15ನೇ ತಾರೀಕು ಸಂಕ್ರಮಣವ ಅಂತಿದೆ. ಅದರಲ್ಲಿ ಪಂಚಾಂಗಗಳಲ್ಲಿ ವಾಕ್ಯ ಸಿದ್ಧಾಂತ ಅಂತೆಲ್ಲ ಇದೆ. ನಮ್ಮ ಮೇಲುಕೋಟೆಯ ಪಂಚಾಂಗಗಳು ಮತ್ತು ಸಾಮಾನ್ಯವಾಗಿ ಕರ್ನಾಟಕದ ಭಾಗದಲ್ಲಿ ಅಂಗೀಕರಿಸಿರುವ ಹಾಗೆ 15ನೇ ತಾರೀಕು ಸಂಕ್ರಮಣ. ಇದು ಕೆಲವರಿಗೆ ಈ ಗೊಂದಲ ಇದೆ. ಯಾಕೆಂದರೆ 14ನೇ ತಾರೀಕೆ ಸೂರ್ಯ ಸಂಕ್ರಮಣ ಸಂಭವಿಸುತ್ತೆ. ಅಂದರೆ ಸೂರ್ಯನ ಮಕರ ರಾಶಿ ಪ್ರವೇಶ ಮಧ್ಯಾಹ್ನ ಸುಮಾರು 3 ಗಂಟೆ ಅಷ್ಟೊತ್ತಿಗೆ ಆಗ್ಬಿಡುತ್ತೆ 14ನೇ ತಾರೀಕೆ. ಹಾಗಾಗಿ 14ನೇ ತಾರೀಕು ಸಂಕ್ರಮಣವ, 15ನೇ ತಾರೀಕು ಸಂಕ್ರಮಣವ ಅಂತಿದೆ. ಅದರಲ್ಲಿ ಪಂಚಾಂಗಗಳಲ್ಲಿ ವಾಕ್ಯ ಸಿದ್ಧಾಂತ ಅಂತೆಲ್ಲ ಇದೆ. ನಮ್ಮ ಮೇಲುಕೋಟೆಯ ಪಂಚಾಂಗಗಳು ಮತ್ತು ಸಾಮಾನ್ಯವಾಗಿ ಕರ್ನಾಟಕದ ಭಾಗದಲ್ಲಿ ಅಂಗೀಕರಿಸಿರುವ ಹಾಗೆ 15ನೇ ತಾರೀಕು ಸಂಕ್ರಮಣ. ಇದು ಕೆಲವರಿಗೆ ಈ ಗೊಂದಲ ಇದೆ. ಯಾಕೆಂದರೆ 14ನೇ ತಾರೀಕೆ ಸೂರ್ಯ ಸಂಕ್ರಮಣ ಸಂಭವಿಸುತ್ತೆ. ಅಂದರೆ ಸೂರ್ಯನ ಮಕರ ರಾಶಿ ಪ್ರವೇಶ ಮಧ್ಯಾಹ್ನ ಸುಮಾರು 3 ಗಂಟೆ ಅಷ್ಟೊತ್ತಿಗೆ ಆಗ್ಬಿಡುತ್ತೆ 14ನೇ ತಾರೀಕೆ. ಹಾಗಾಗಿ 14ನೇ ತಾರೀಕು ಸಂಕ್ರಮಣವ, 15ನೇ ತಾರೀಕು ಸಂಕ್ರಮಣವ ಅಂತಿದೆ. ಅದರಲ್ಲಿ ಪಂಚಾಂಗಗಳಲ್ಲಿ ವಾಕ್ಯ ಸಿದ್ಧಾಂತ ಅಂತೆಲ್ಲ ಇದೆ. ನಮ್ಮ ಮೇಲುಕೋಟೆಯ ಪಂಚಾಂಗಗಳು ಮತ್ತು ಸಾಮಾನ್ಯವಾಗಿ ಕರ್ನಾಟಕದ ಭಾಗದಲ್ಲಿ ಅಂಗೀಕರಿಸಿರುವ ಹಾಗೆ 15ನೇ ತಾರೀಕು ಸಂಕ್ರಮಣ. ಇದು ಕೆಲವರಿಗೆ ಈ ಗೊಂದಲ ಇದೆ. ಯಾಕೆಂದರೆ ವರ್ಷದ ಮೊದಲ ಹಬ್ಬದ ಆಚರಣೆಗೆ ಎಲ್ಲೆಡೆಯೂ ಸಂಭ್ರಮ ಸಡಗರ ನಡೆದಿದೆ. ಬೆಂಗಳೂರಿನಲ್ಲಿ ಸಂಕ್ರಾಂತಿ ಹಬ್ಬದ ತಯಾರಿ ಬಲು ಜೋರಾಗೇ ಇದೆ. ಹೌದು, ವರ್ಷದ ಮೊದಲ ಹಬ್ಬ ಸಂಕ್ರಾಂತಿಯ ಆಚರಣೆಗೆ ಎಲ್ಲ ಕಡೆ ಸಂಭ್ರಮ ಸಡಗರ ತುಂಬಿದೆ. ಬೆಂಗಳೂರಿನಲ್ಲೂ ಕೂಡ ಸಂಕ್ರಾಂತಿ ಹಬ್ಬದ ತಯಾರಿ ಬಲು ಜೋರಾಗಿ ನಡೀತಿದೆ. ಕಬ್ಬು, ಎಳ್ಳು, ಬೆಲ್ಲ ಖರೀದಿಯಲ್ಲಿ ಬೆಂಗಳೂರಿಗರು ಬ್ಯುಸಿ ಆಗಿದ್ದಾರೆ. ಬೆಲೆ ಏರಿಕೆಯ ಮಧ್ಯದಲ್ಲಿಯೂ ಕೂಡ ಖರೀದಿಯ ಭರಾಟೆ ಜೋರಾಗಿದೆ. ಗ್ರಾಹಕರು ತಗೊಳ್ತಿದ್ದಾರೆ. ಸಂಕ್ರಾಂತಿ ಹಬ್ಬಕ್ಕೆ ಬೆಂಗಳೂರಿಗೆ ಬಂದಿಳಿದಂತಹ ಕಬ್ಬುಗಳು ಸಾಕಷ್ಟು ರೈತರಿಗೂ ಕೂಡ ಇದು ಉಪಯೋಗವಾಗುವಂಥದ್ದು. ವರ್ಷದ ಮೊದಲ ಹಬ್ಬ, ರೈತರ ಹಬ್ಬವೇ ಸಂಕ್ರಾಂತಿ. ಬೆಂಗಳೂರಿನಲ್ಲೂ ಕೂಡ ಹಬ್ಬದ ತಯಾರಿ ಜೋರಾಗಿರುವಂಥದ್ದು. ಕಬ್ಬಿರಬಹುದು, ಎಳ್ಳು ಬೆಲ್ಲದ ಖರೀದಿ ಇರಬಹುದು, ಇನ್ನು ಕೆಲವು ಕಡೆ ಗಾಳಿಪಟವನ್ನ ಹಾರಿಸ್ತಾರೆ. ಹೀಗೆ ಅನೇಕ ವಸ್ತುಗಳು ಸಂಕ್ರಾಂತಿಗೆ ಬೇಕಾಗತ್ತೆ. ಬೆಲೆ ಏರಿಕೆ ಮಧ್ಯದಲ್ಲಿಯೂ ಕೂಡ ಗ್ರಾಹಕರು ಯಾವುದಕ್ಕೂ ಕುಗ್ಗದೆ ಜೋರಾಗಿಯೇ ವ್ಯಾಪಾರವನ್ನ ನಡೆಸ್ತಿದ್ದಾರೆ. ಮಾರ್ಕೆಟ್ಗಳಲ್ಲಿಯೂ ಜನದಟ್ಟಣೆಯ ನಡುವೆ ಜೋರಾಗಿ ವ್ಯಾಪಾರ ನಡೀತಿರುವಂಥದ್ದು. ಸಾಕಷ್ಟು ಪ್ರಮಾಣದಲ್ಲಿ ಕಬ್ಬುಗಳು ಬೆಂಗಳೂರಿಗೆ ಬರುತ್ತೆ. ಹೂವುಗಳಿರ್ಬೋದು, ಹಣ್ಣುಗಳಿರಬಹುದು, ಹಬ್ಬಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳು
ಎಳ್ಳು ಬೆಲ್ಲದ ಒಂದು ತಯಾರಿ ಇರಬಹುದು, ಜೊತೆಗೆ ಆವತ್ತು ಗಾಳಿಪಟವನ್ನು ಹಾರಿಸ್ತಾರೆ, ಅದು ಕೂಡ ಗ್ರಾಹಕರು ಕೊಂಡುಕೊಳ್ತಿರೋ ಅಂಥದ್ದು. ಒಟ್ಟಾರೆ ಮಾರ್ಕೆಟ್ನಲ್ಲಿ ಜಾಸ್ತಿ ಜೋರಾಗಿನೇ ಹಬ್ಬದ ತಯಾರಿ ಇದೆ. ಗ್ರಾಹಕರು ಕೂಡ ಬೆಲೆ ಏರಿಕೆಯ ನಡುವೆಯೂ ಕೂಡ ಯೋಚನೆ ಮಾಡದೆ ಹಬ್ಬಕ್ಕೆ ತಯಾರಿಯನ್ನು ನಡೆಸ್ತಿದ್ದಾರೆ, ಕೊಂಡುಕೊಳ್ತಿದ್ದಾರೆ. ಖರೀದಿಯ ಭರಾಟೆ ಜೋರಾಗಿದೆ. ಬೆಂಗಳೂರಿನ ಮಾರ್ಕೆಟ್ಗಳು ಬ್ಯುಸಿ ಆಗಿದೆ. ಭಾರೀ ಬೆಲೆ ಏರಿಕೆಯಾದರೂ ಕೂಡ ಗ್ರಾಹಕರು ಸಂಭ್ರಮ ಸಡಗರದಿಂದ ಹಬ್ಬಕ್ಕೆ ಮುಂದಾಗಿದ್ದಾರೆ. ವರ್ಷದ ಮೊದಲನೇ ಹಬ್ಬ 2026 ಗ್ರೆಗೋರಿಯನ್ ಕ್ಯಾಲೆಂಡರ್ನ ಪ್ರಕಾರ ಇದು ವರ್ಷದ ಮೊದಲ ಹಬ್ಬವಾಗುತ್ತೆ. ಬೆಲೆ ಏರಿಕೆಯ ಮಧ್ಯದಲ್ಲಿಯೂ ಕೂಡ ಇದೀಗ ಖರೀದಿಯ ಭರಾಟೆ ಜೋರಾಗಿರುವಂಥದ್ದು. ಇನ್ನು ಮಲ್ಲಿಗೆ ಅಂತ ನೋಡೋದಾದ್ರೆ ಮಲ್ಲಿಗೆ 1500ರಿಂದ 2000 ರೂಪಾಯಿ ಇದೆ ಕೆಜಿಗೆ. ಕನಕಾಂಬರವನ್ನು ನೋಡೋದಾದ್ರೆ 1500ರಿಂದ 1600 ರೂಪಾಯಿ ಇದೆ ಕೆಜಿಗೆ. ಇನ್ನು ಕಾಕಡ 500ರಿಂದ 600 ರೂಪಾಯಿ ಕೆಜಿಗೆ ಸಿಗ್ತಿದೆ. ಇನ್ನು ಸೇವಂತಿ 200 ರೂಪಾಯಿ ಕೆಜಿಗೆ ಸಿಗ್ತಿರೋ ಅಂಥದ್ದು. ಇನ್ನು ಗುಲಾಬಿ 300 ರೂಪಾಯಿ ಆಗಿದೆ ಕೆಜಿಗೆ. ಚೆಂಡು ಹೂವು 50ರಿಂದ 60 ರೂಪಾಯಿ ಕೆಜಿಗೆ ಆಗಿರುವಂಥದ್ದು. ಇನ್ನು ಕಬ್ಬು ಒಂದು ಜೋಡಿ ಕಬ್ಬಿಗೆ ಅಂದರೆ 2 ಕಬ್ಬಿಗೆ 150ರಿಂದ 250 ರೂಪಾಯಿ ಹೇಳ್ತಿದ್ದಾರೆ ವ್ಯಾಪಾರಿಗಳು. ಇನ್ನು ಎಳ್ಳು ಬೆಲ್ಲವನ್ನು ನೋಡೋದಾದ್ರೆ 1 ಕೆಜಿಗೆ 160ರಿಂದ 200 ರೂಪಾಯಿಗೆ ಮಾರ್ಕೆಟ್ನಲ್ಲಿ ಇದೀಗ ಲಭ್ಯವಾಗ್ತಿರುವಂಥದ್ದು. ವರ್ಷದ ಮೊದಲದ ಹಬ್ಬದ ಸಂಭ್ರಮಕ್ಕೆ ಈ ರೀತಿಯಾಗಿ ಬೆಲೆ ಏರಿಕೆಯಾಗಿದ್ರೂ, ದುಬಾರಿ ಬೆಲೆಗಳಿದ್ರೂ ಕೂಡ ಸಂಕ್ರಾಂತಿ ಹಬ್ಬಕ್ಕೆ ಬೆಂಗಳೂರಿಗರು ಜೋರಾಗಿಯೇ ವ್ಯಾಪಾರವನ್ನು ನಡೆಸ್ತಿದ್ದಾರೆ. ಬೆಂಗಳೂರಿಗರು ಖರೀದಿಯ ಭರಾಟೆಯಲ್ಲಿ ಬ್ಯುಸಿಯಾಗಿರುವಂಥದ್ದು. ಎಲ್ಲ ಹೂವುಗಳ ಒಂದು ಬೆಲೆಯೂ ಕೂಡ ಏರಿಕೆಯಾಗಿರುವಂಥದ್ದು. ಮಲ್ಲಿಗೆಯನ್ನು ನೋಡೋದಾದ್ರೆ ಆಲ್ಮೋಸ್ಟ್ 2000 ರೂಪಾಯಿ ಇದೆ 1 ಕೆಜಿಗೆ. ಕನಕಾಂಬರ ನೋಡೋದಾದ್ರೆ ಆಲ್ಮೋಸ್ಟ್ 1600 ರೂಪಾಯಿ ಇದೆ ತಲುಪಿರೋ ಅಂಥದ್ದು. ಇನ್ನು ಕಾಕಡ 500ರಿಂದ 600 ರೂಪಾಯಿಗೆ ಸಿಗತ್ತೆ. ಸೇವಂತಿ ಅಂತ ನೋಡೋದಾದ್ರೆ 200 ರೂಪಾಯಿಗೆ ಸಿಗತ್ತೆ. ಗುಲಾಬಿಯನ್ನು ನೋಡೋದಾದ್ರೆ ಕೆಜಿಗೆ 300 ರೂಪಾಯಿ ಇದೆ. ಇನ್ನು ಚೆಂಡು ಹೂ 50ರಿಂದ 60 ರೂಪಾಯಿಗೆ ಸಿಗುವಂತಹದ್ದು ಕೆಜಿಗೆ. ಕಬ್ಬು ಕೂಡ 1 ಜೋಡಿ ಕಬ್ಬಿಗೆ 2 ಕಬ್ಬಿಗೆ 250 ರೂಪಾಯಿ ತನಕ ಹೇಳ್ತಿದ್ದಾರೆ ರೈತರು, ವ್ಯಾಪಾರಿಗರು. ಜೊತೆಗೆ ಗ್ರಾಹಕರು ಕೂಡ ಯೋಚನೆ ಮಾಡದೆ ಇಷ್ಟು ಬೆಲೆ ಏರಿಕೆಯ ಮಧ್ಯೆಯೂ ಕೂಡ ಹಬ್ಬದ ಸಂಭ್ರಮವನ್ನ, ಸಡಗರವನ್ನ ಜೋರಾಗಿಯೇ ನಡೆಸ್ತಿದ್ದಾರೆ. ಖರೀದಿಯ ಭರಾಟೆಯೂ ಕೂಡ ಬೆಂಗಳೂರಿನ ಎಲ್ಲ ಕಡೆ ಮಾರ್ಕೆಟ್ಗಳಲ್ಲೂ ಬ್ಯುಸಿ ಆಗಿರುವಂಥದ್ದು.